ಮಂತ್ರಿ ಮಾಡಿ ಅಂದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇನ್ನು 10 ದಿನಗಳ ಕಾಲ ಡಿಕೆ ಸಂಪುಟ 2.0 ಸಿದ್ಧವಾಗೋದಿಲ್ಲ. 10 ದಿನ ಫೈನಲ್ ಆಗಲ್ಲ ಡಿಕೆ ಎರಡನೇ ಹಂತದ ಸಚಿವರ ಲಿಸ್ಟ್. ಮಂತ್ರಿ ಮಾಡಿ ಅಂತ ಕೂತ್ಕೊಂಡವರಿಗೆ ಇದೀಗ ಬಿಗ್ ಶಾಕ್. ಸಂಪುಟ ರಚನೆ ಆಗತ್ತೆ ಅಂತ ಚಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ರು ಮಂತ್ರಿ ಗಾದಿಗಾಗಿ. ಇರೋದು 20 ಖಾತೆ, ಕಾಯ್ತಾ ಇದ್ದವರು 50ರಿಂದ 60 ಜನ. ಡಿಕೆಶಿ ಕ್ಯಾಬಿನೆಟ್ ಪೂರ್ಣವಾಗುವುದು ಮತ್ತಷ್ಟು ತಡವಾಗುವಂತಹ ಸಾಧ್ಯತೆಗಳು. ದೆಹಲಿಗೆ ತೆರಳಲಿರುವಂತಹ ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರು. ಹಂಚಿಕೆ ಆಗಿರುವಂತಹ ಖಾತೆಯಿಂದ ಕೆಲವರಿಗೆ ಅಸಮಾಧಾನ ಕೂಡ ಇದೆ. ಸೊ ಅದನ್ನು ಬಗೆಹರಿಸಬೇಕು. ಮೊದಲು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡೋದಕ್ಕೆ ಅಸಮಾಧಾನಿತರ ಬೇಸರ. ಮಂತ್ರಿ ಮಾಡಿ ಅಂತ ಹೇಳ್ತಾ ಇರೋರಿಗೆ ದೊಡ್ಡ ಶಾಕ್ ಎದುರಾಗ್ತಾ ಇರುವಂಥದ್ದು. ಇನ್ನು 10 ದಿನಗಳ ಕಾಲ ಡಿಕೆ ಸಂಪುಟ 2.0 ಸಿದ್ಧವಾಗೋದಿಲ್ಲ. 10 ದಿನ ಫೈನಲ್ ಆಗಲ್ಲ ಡಿಕೆ ಎರಡನೇ ಹಂತದ ಸಚಿವರ ಒಂದು ಲಿಸ್ಟ್. ಡಿಕೆಶಿ ಕ್ಯಾಬಿನೆಟ್ ಪೂರ್ಣವಾಗೋದು ಮತ್ತಷ್ಟು ತಡವಾಗುತ್ತೆ. ದೆಹಲಿಗೆ ತೆರಳಲಿರುವಂತಹ ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರು. ಹಂಚಿಕೆ ಆಗಿರುವಂತಹ ಖಾತೆಯಿಂದ ಕೆಲವರಿಗೆ ಅಸಮಾಧಾನ ಇದೆ. ಹೈಕಮಾಂಡ್ ಜೊತೆಗೂ ಮಾತನಾಡೋದಕ್ಕೆ ಬೇಸರ ಇದೆ. ಮಂತ್ರಿ ಮಾಡಿ ಅಂದವರಿಗೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಕೂತಿದ್ರು ಪಾಪ. ಇನ್ನೂ 10 ದಿನ ತಡ ಆಗತ್ತೆ. ಆಲ್ರೆಡಿ ಹಿಂದೆ ಆಗಿರುವಂತಹ ಸಮಸ್ಯೆಗಳು, ಖಾತೆ ಹಂಚಿಕೆ ವಿಚಾರವಾಗಿ ಅದನ್ನೇ ಬಗೆಹರಿಸ್ಕೋಬೇಕಾಗತ್ತೆ. ಎರಡನೇ ಹಂತದ ಲಿಸ್ಟ್ ರೆಡಿ ಮಾಡಿರುವಂತಹ ಸಿಎಂ ಡಿಕೆಶಿ. ಹೈಕಮಾಂಡ್ ಮುಂದೆ ಡಿಕೆ ಲಿಸ್ಟ್ ಇಟ್ಟರೂ ಕೂಡ ಏನು ಯೂಸ್ ಆಗೋದಿಲ್ಲ. ಎರಡನೇ ಹಂತದ ಲಿಸ್ಟ್ ಫೈನಲ್ ಮಾಡೋದೇ ಸಿದ್ದರಾಮಯ್ಯ. ಜೂನ್ 21ಕ್ಕೆ ದೆಹಲಿಗೆ ತೆರಳಲಿರುವಂತಹ ಸಿದ್ದರಾಮಯ್ಯ ಜೊತೆ ಡಿಕೆ ಎರಡನೇ ಕ್ಯಾಬಿನೆಟ್ ಬಗ್ಗೆ ಹೈ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ. ಸಿದ್ದು ಹೈಕಮಾಂಡ್ ಓಕೆ ಅಂತ ಹೇಳಿದ್ರೆ ಮಾತ್ರ ಡಿಕೆ ಕ್ಯಾಬಿನೆಟ್ ಪೂರ್ಣವಾಗುವುದು. ಹೈಕಮಾಂಡ್ ನಡೆಯಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಢವಢವ ಶುರುವಾಗಿದೆ. ಕ್ಯಾಬಿನೆಟ್ನಲ್ಲಿ ಡಿಕೆ ಆಪ್ತರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ನೋಡಬೇಕು. ಈಗ ಖಾತೆ ವಿಚಾರವಾಗಿ ಬೇಸರವನ್ನ ಹೊರಹಾಕ್ತಾಗಲೇ ಡಿಕೆಶಿ ಹೇಳಿರ್ತಾರೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಗುಡ್ ಮಾರ್ನಿಂಗ್. ಈ ಖಾತೆ ಮುಗೀತು, ಇನ್ನೇನು ಹೊಸ ಸಂಪುಟ ರಚನೆ ಆಗುತ್ತೆ ಎರಡನೇದು ಅನ್ನುವಾಗಲೇ ಇನ್ನೂ 10 ದಿನ ತಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಲಿಸ್ಟ್ ಕೂಡ ರೆಡಿ ಆಗಿದೆ, ಬಟ್ ಅದನ್ನ ಫೈನಲ್ ಮಾಡೋದು ಸಿದ್ದರಾಮಯ್ಯ ಅನ್ನುವಂಥ ಅಪ್ಡೇಟ್ ಇದೆ. ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಾದ್ರೆ ಜೀವನ್. ಏನು ಒಂದು ಲೀಸ್ಟ್ ರೆಡಿ ಆಗಿರೋವಂಥದ್ದು, ಏನು ಡಿ ಕೆ ಕ್ಯಾಬಿನೆಟ್ ಸಂಪೂರ್ಣ ಆಗಬೇಕು ಅಂದರೆ ಇನ್ನೂ 20 ಸಚಿವರ ಅಗತ್ಯ ಇರೋವಂಥದ್ದು. ಯಾಕಂದರೆ ಈಗ ಆಲ್ರೆಡಿ 13 ಜನ ಸಚಿವರಾಗಿ ನೇಮಕಗೊಂಡಿರೋವಂಥದ್ದು. ಡಿ ಕೆ ಮೊದಲ ಹಂತದ ಸಚಿವ ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ 13 ಸಚಿವರನ್ನು ನೇಮಕ ಮಾಡಿರೋವಂಥದ್ದು. ಅದರಲ್ಲಿ ಬಹುತೇಕ ಸಿದ್ದರಾಮಯ್ಯ ಆಪ್ತರೇ ಇರೋವಂಥದ್ದು. ಇನ್ನು ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಇದರಲ್ಲಿ ಮಣೆ ಹಾಕಿಲ್ಲ ಅನ್ನೋದು ಕೆಲವೊಬ್ಬರಿಗೆ ಬೇಸರ ಕೂಡ ಇರೋವಂಥದ್ದು. ಇದೇ ಸಂದರ್ಭದಲ್ಲಿ ಈಗ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಸೇರ್ಕೊಂಡಿರೋರಿಗೂ ಕೂಡ ನಮ್ಮ ಖಾತೆ ಹಂಚಿಕೆ ವಿಚಾರವಾಗಿ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಬೇಸರ ಇರೋವಂಥದ್ದು. ಹೇಳಬೇಕು ಅಂದರೆ ಈಗ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ನಮ್ಗೆ ಈ ಖಾತೆ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಹೈಕಮಾಂಡ್ ಮೊರೆ ಹೋಗಿರುವಂಥದ್ದು. ಹೈಕಮಾಂಡ್ ಜೊತೆ ಈ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡಿದರು. ಆದರೆ ಇನ್ನು ಇದೇ ಸಮಯದಲ್ಲಿ ಇನ್ನೂ 20 ಜನ ಡಿ ಕೆ ಕ್ಯಾಬಿನೆಟ್ಗೆ ಸೇರಬೇಕಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಕ್ಯಾಬಿನೆಟ್ಗೆ ಡಿ ಕೆ ಆಪ್ತರು ಸೇರ್ತಾರ ಅನ್ನೋ ಒಂದು ಚರ್ಚೆಗಳು, ಅಥವಾ ಸಿದ್ದರಾಮಯ್ಯ ಆಪ್ತರೇ ಬಹುತೇಕ ಸೇರ್ತಾರ ಅನ್ನೋ ಒಂದು ಚರ್ಚೆಗಳು ಕೂಡ ಈ ಒಂದು ಟೈಮ್ನಲ್ಲಿ ಜಾಸ್ತಿ ಆಗ್ತಾ ಇರೋವಂಥದ್ದು. ಇದೇ ಸಂದರ್ಭದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ನಿನ್ನೆ ದೆಹಲಿಗೆ ಹೋಗಿರೋವಂಥದ್ದು, ಅಲ್ಲೇ ಬೀಡ್ ಕೂಡ ಬಿಟ್ಟಿದ್ದಾರೆ, ಇವತ್ತು ವಾಪಸ್ ಬರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಹೈಕಮಾಂಡ್ ನಾಯಕರಾದಂಥವ್ರನ್ನೂ ಕೂಡ ಭೇಟಿ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಲೀಸ್ಟ್ ಅಂದರೆ ಡಿ ಕೆ ಕ್ಯಾಬಿನೆಟ್, ನಮ್ಮ ಕ್ಯಾಬಿನೆಟ್ಗೆ ಯಾರು ಸೇರಬೇಕು ಅನ್ನೋ ಒಂದು ಲೀಸ್ಟನ್ನು ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿ ಡಿ ಕೆ ಶಿವಕುಮಾರ್ ಅವ್ರ ಲೀಸ್ಟನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂಥದ್ದು. ಈ ಒಂದು ಹೈಕಮಾಂಡ್ ನಾಯಕರು ಏನೇ ಲೀಸ್ಟ್ ಕೊಟ್ಟರು ಕೂಡ ಅವರ ಲೀಸ್ಟನ್ನು ಪಡೆದು ಇಟ್ಕೊಳ್ಬೇಕು ಅಷ್ಟೇ ಆಗುತ್ತೆ. ಯಾಕಂದರೆ ಕಳೆದ ಬಾರಿ
ರಾಜೀನಾಮೆ ಕೊಟ್ಟಂತಹ ಸಿದ್ದರಾಮಯ್ಯನವರು ಬಹುತೇಕ ಏನು ಅವ್ರನ್ನೇ ಇನ್ನು ಹೈಕಮಾಂಡ್ ನಾಯಕರು ಬಿಂಬಿಸ್ತಿರೋದು, ರಾಜ್ಯದಲ್ಲಿ ಅವರೇ ಗಟ್ಟಿಯಾಗಿ ಬೇರೂರಿರೋದು ಅನ್ನೋ ಒಂದು ಚಿಂತನೆಯಲ್ಲಿ ಹೈಕಮಾಂಡ್ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ಒಂದು ಲೀಸ್ಟ್ ಏನು ಡಿ ಕೆ ಶಿವಕುಮಾರ್ ಲೀಸ್ಟ್ ಕೊಡ್ತಾರೆ, ಸಿದ್ದರಾಮಯ್ಯನವರು ಅದಕ್ಕೆ ಓಕೆ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಯಾವುದೇ ರೀತಿಯಾದಂಥ ಕಡೆಗಣಿಸೋದಕ್ಕೆ ಹೈಕಮಾಂಡ್ ಮುಂದಾಗಿಲ್ಲ. ಅದಕ್ಕೋಸ್ಕರ ಈಗ ಏನು ಸಿದ್ದರಾಮಯ್ಯನವರು 21ನೇ ತಾರೀಕು ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಚರ್ಚೆಯಾಗಿ ಅಲ್ಲಿ ಇದೆಲ್ಲ ಫೈನಲೈಸ್ ಆಗುತ್ತೆ ಅನ್ನೋ ಮಾಹಿತಿ ತಿಳಿದು ಬಂದಿರೋದು. ರೋಜಾ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.